ದೊಡ್ಡಬಳ್ಳಾಪುರ ಪ್ರವಾಸಿ ಮಂದಿರದಲ್ಲಿ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಕರವೇ ಜಿಲ್ಲಾಧ್ಯಕ್ಷ ಪುರುಷೋತ್ತಮ್ ಗೌಡ ಅವರು, ರಾಜ್ಯದಲ್ಲಿ ಮಾರಾಟವಾಗುವ ಉತ್ಪನ್ನಗಳ ಏಜೆನ್ಸಿಗಳು ಕನ್ನಡಿಗರಿಗೆ ಸಿಗಬೇಕು. ಎಲ್ಲ ಉತ್ಪನ್ನಗಳ ಮೇಲೆ 60% ಕನ್ನಡ ಬರಹ ಇರಬೇಕು. ರಾಜ್ಯದ ಹಣಕಾಸು ಸಂಸ್ಥೆಯಲ್ಲಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳು ಕನ್ನಡಿಗರಿಗೆ ಮಾತ್ರ ಸಿಗಬೇಕು ಎಂಬ 3 ಹಕ್ಕೊತ್ತಾಯಗಳನ್ನು ಸರ್ಕಾರದ ಮುಂದಿಡುತ್ತಿದ್ದೇವೆ. ನಾರಾಯಣಗೌಡರ ನೇತೃತ್ವದಲ್ಲಿ ಫೆಬ್ರವರಿ 1 ಫ್ರೀಡಂ ಪಾರ್ಕ್ ಮಹಾ ಸಂಘರ್ಷ ಯಾತ್ರೆ ಮಾಡುವ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಲಾಗುವುದು ಎಂದರು. ಯಶಸ್ವಿಗೊಳಿಸೋಣ. ಜೊತೆಗೆ ಕನ್ನಡಿಗರ ಇಲ್ಲಿ ಕರ್ನಾಟಕದಲ್ಲಿ ಉತ್ಪತ್ತಿಯಾಗುವ ಉತ್ಪನ್ನಗಳ ಮೇಲೆ ಕನ್ನಡ ಬರಹ ಇರಲಿ. ಬ್ಯಾಂಕ್ಗಳಲ್ಲಿ ಏನು ದೌರ್ಜನ್ಯ ಮಾಡ್ತಿದ್ದೀರಾ ನೀವು, ಹಿಂದಿ ನಾರ್ತ್ ಈಸ್ಟು ಏನು ಕನ್ನಡ ಬರೋದಿಲ್ಲ, ಹಿಂದಿಯಲ್ಲಿ ಇಂಗ್ಲೀಷಲ್ಲಿ ಮಾತಾಡಿ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನೀವು ಮಾತಾಡ್ತಿರಲ್ಲ, ನೀವು ಶೋಭೆ ತರ್ತೈತಾ? ಹಾಗೂ ನೀವೇನೇ ಒಬ್ಬರಿಗೆ ಬ್ಯಾಂಕ್ ಲೋನ್ ಕೊಡ್ಬೇಕಾದ್ರೆ ಕನ್ನಡದಲ್ಲೇ ಇರಬೇಕು, ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಇರಬಾರ್ದು. ನೀವೀಗಾಗಲೇ ಕನ್ನಡದಲ್ಲಿ ಕಲ್ತಿದ್ರೆ ಮಾತ್ರನೇ ನಿಮ್ಗೆ ಇಲ್ಲಿ ಇರೋದಕ್ಕೆ ಅವಕಾಶ. ಆ ರೀತಿ ಏನಾದರೂ ನಮ್ಮವ್ರು ಬಂದಾಗ ಕನ್ನಡದಲ್ಲಿ ನೀವೇನಾದರೂ ಮಾತಾಡಲಿಲ್ಲ ಅಂದರೆ ಕರವೇ ಸೇನಾದ್ರು ಕರ್ನಾಟಕ ರಕ್ಷಣಾ ವೇದಿಕೆ ಅಣ್ಣ ಟಿ ನಾರಾಯಣಗೌಡರು ಪಡೆ ಸಜ್ಜಾಗಿದೆ. ನಾವೇ ಹೊರದೋಗ್ತೀವಿ. ನಮ್ಗೆ ಯಾವುದೇ ರೀತಿ ಕೇಸು ಪಾಸು ಯಾವುದೇ ರೀತಿ ಭಯ ಇಲ್ಲ, ಎಲ್ಲದಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ಈಗ ಆಲ್ರೆಡಿ ನಮಗೆ ಮನವರಿಕೆ ಮಾಡಿದರೆ, ನೀವು ಯಾವತ್ತಿದ್ರು ಕನ್ನಡ ಸೇನಾನಿಗಳಾಗಬೇಕು ಹೊರತು ಬೇರೆ ಆಗೋದಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಅವರು ನಮಗೆ ಟ್ರೈನ್ ಅಪ್ ಸಾಕಷ್ಟು ನಮಗೆ ಅಭ್ಯಾಸ ಮಾಡೋರೆ, ತರಬೇತಿ ಕೊಟ್ಟವ್ರೆ. ಅದರ ದಿಕ್ಕಲ್ಲೇ ನಾವು ಇವತ್ತು ನೋಡೋ ಇವಾಗ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮಂಜು ಅಂತ ನಾಯಕರನ್ನ ಸಹ ಅಣ್ಣ ಟಿ ನಾರಾಯಣಗೌಡರು ಕೊಟ್ಟಿದ್ದು. ತಾಲೂಕು ಅಧ್ಯಕ್ಷ ಮಂಜುನಾಥ್ ನಾಯಕ್ ಮಾತನಾಡಿ, ರಾಜ್ಯದಲ್ಲಿ ಉತ್ತರ ಭಾರತೀಯರ ವಲಸೆ ಹೆಚ್ಚಾಗಿದೆ. ರಾಜ್ಯದ ಉದ್ಯೋಗಿಗಳು ಪರಭಾಷಿಕರ ಪಾಲಾಗುತ್ತಿವೆ. ಬ್ಯಾಂಕುಗಳಲ್ಲಿ ಕನ್ನಡ ಮಾತನಾಡುವ ಸಿಬ್ಬಂದಿಯೇ ಇಲ್ಲದ ಪರಿಸ್ಥಿತಿ ಇದೆ. ಇದರಿಂದ ಹಳ್ಳಿಯ ರೈತರಿಗೆ ತೊಂದರೆಯಾಗುತ್ತಿದೆ. ಚಿನ್ನಾಭರಣ ಅಂಗಡಿಗಳಿಂದ ಹಿಡಿದು ಕ್ಷೌರಕ ಅಂಗಡಿಗಳು ಉತ್ತರ ಭಾರತೀಯರ ಪಾಲಾಗುತ್ತಿವೆ. ಜಿಲ್ಲಾ ಕೇಂದ್ರಗಳಿಂದ ಹೋಬಳಿ ಕೇಂದ್ರಗಳಿಗೆ ಲಗ್ಗೆ ಇಡುತ್ತಿದ್ದು ಕನ್ನಡಿಗರ ಅನ್ನ ಕಸಿಯುತ್ತಿದ್ದಾರೆ. ನಾರ್ತಿ ದುರಹಂಕಾರಿಗಳೇ ರಾಜ್ಯ ಬಿಟ್ಟು ತೊಲಗಿ ಎಂಬ ಘೋಷಣೆಯೊಂದಿಗೆ ಫೆಬ್ರವರಿ 1 ಮಹಾ ಸಂಘರ್ಷ ಯಾತ್ರೆ ಮಾಡಲಾಗುತ್ತಿದೆ ಎಂದರು. ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಹೆಚ್ಚಿಗೆ ಎಲ್ಲರೂ ಪರಿಚಿತ ಇರೋವಂಥವ್ರೆ. ಈ ಪತ್ರಿಕಾಗೋಷ್ಠಿ ಇಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಇದೇ ಫೆಬ್ರವರಿ 1ನೇ ತಾರೀಕರಂದು ಮಹಾ ಸಂಘರ್ಷ ಅಂತ ಹೇಳ್ಬಿಟ್ಟು ನಾರಾಯಣಗೌಡರು ಒಂದು ಕರೆಯನ್ನು ಕೊಟ್ಟಿದ್ದಾರೆ. ಆ ಕರೆ ಏನು ಅಂತ ಹೇಳಿದ್ರೆ, ಏನು ನಮ್ಮ ಕರ್ನಾಟಕದಲ್ಲಿ ಯಾವ್ದ್ಯಾವುದು ಉತ್ಪನ್ನ ಆಗ್ತಾ ಇದ್ದಾವೆ, ಆ ಉತ್ಪನ್ನಗಳಿಗೆಲ್ಲ ನಮ್ಮ ಕನ್ನಡಿಗರಿಗೆ ಸಿಗಬೇಕು ಮೊದಲನೇದು. ಎರಡನೇದು, ಆ ಕನ್ನಡಿಗರು ನಮಗೆ ಆ ಉತ್ಪನ್ನಗಳಿದಾವಲ್ಲ, ಆ ಎಲ್ಲ ಉತ್ಪನ್ನಗಳ ಮೇಲೆ ನಮ್ಮ ಕನ್ನಡ 100ಕ್ಕೆ 100ರಷ್ಟು ಇರಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯ ಇದೆ. ಹಾಗೆ ಮೂರನೇದು ಏನಂದ್ರೆ, ಎಲ್ಲ ಬ್ಯಾಂಕ್ಗಳಲ್ಲೂ ಏನು ಉತ್ತರ ಭಾರತೀಯರು ಇದ್ದೀರಾ ನೀವು, ಎಲ್ಲರೂ ಇಲ್ಲಿಂದ ಫಸ್ಟ್ ದಬ್ಬೇಕಾಚೆ. ಏನು ನಮ್ಮ ಎಲ್ಲ ರೈತರುಗಳು ಹೋದ್ರೆ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಮಾತಾಡಿ ಅವ್ರಿಗೆ ಯಾವ ಥರ ಅವಮಾನ ಮಾಡ್ತಾ ಇದ್ದೀರಾ, ಕಡೆಗಣಿಸ್ತಾ ಇದ್ದೀರಾ, ಅದೆಲ್ಲ ಇವತ್ತಿಗೆ ನಿಲ್ಲಬೇಕು ಅನ್ನೋದು ನಮ್ಮ ಹಕ್ಕೊತ್ತಾಯದ ಮೇರೆಗೆ ಫ್ರೀಡಂ ಪಾರ್ಕಲ್ಲಿ ಸುಮಾರು 5,000 ಜನ ಸೇರೋದ್ರ ಮುಖಾಂತರ ಮಹಾ ಸಂಘರ್ಷ ಅಂತ ಹೇಳ್ಬಿಟ್ಟು ಒಂದು ಹಕ್ಕೊತ್ತಾಯಕ್ಕೆ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ನಾವು. ಅದರಿಂದ ನೀವು ಪತ್ರಿಕಾ ಮಿತ್ರರು ಅಷ್ಟೇ, ನೀವು ಎಲ್ಲ ಕಡೆ ವೈರಲ್ ಮಾಡಿ, ಇದನ್ನ ಎಲ್ಲ ಕಡೆನೂ ಸೇರಿ ಎಲ್ಲರೂ ಎಲ್ಲ ಕರವೇ ಕಾರ್ಯಕರ್ತರಾಗಿರ್ಬೋದು ಮತ್ತೆ ಎಲ್ಲ ಕನ್ನಡಿಗರು ಬಂದು ಇದಕ್ಕೆ ಸಹಕರಿಸಿ ಯಶಸ್ವಿಗೊಳಿಸ್ಬೇಕು ಅಂತ ತಮ್ಮಲ್ಲೆಲ್ಲದರಲ್ಲೂ ನಾನು ಬೇಡ್ಕೊತೀನಿ. ಮಹೇಶ್, ಸಿಟಿವಿ ನ್ಯೂಸ್.